ಅರ್ಚಕರಿಗೆ ನೀಡಿದ ಸಂಬಳವನ್ನ ವಾಪಸ್ ಕೇಳಿದೆಯಂತೆ ಸರ್ಕಾರ. ದೇವಾಲಯದ ಆದಾಯ ಕಡಿಮೆ ಇದೆ, ಸಂಬಳ ಹೆಚ್ಚು ಅಂತ ನೋಟಿಸ್ ಕೊಡಲಾಗಿದೆ. 4500 ರೂಪಾಯಿಯಂತೆ 10 ವರ್ಷದ ಹಣವನ್ನ ವಾಪಸ್ ಕೊಡೋದಕ್ಕೆ ಸೂಚಿಸಲಾಗಿದೆ. 4,74,000 ರೂಪಾಯಿಯನ್ನ ವಾಪಸ್ ಕೊಡುವಂತೆ ಸೂಚನೆ ಹೋಗಿದೆ. ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಕಣ್ಣನವರಿಗೆ ಈ ನೋಟಿಸ್ ಸರ್ವಾಗಿದೆ. 50 ವರ್ಷಗಳಿಂದ ದೇವಾಲಯದ ಅರ್ಚಕರಾಗಿ ಇವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಬಟ್ ಈಗ 10 ವರ್ಷದಲ್ಲಿ ಏನ್ ಹಣವನ್ನು ಕೊಟ್ಟಿದ್ದೀವಿ ಅದನ್ನ ನೀವು ವಾಪಸ್ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಡೋದ್ರ ಮೂಲಕ ವಿವಾದಾತ್ಮಕ ನಡೆಯನ್ನ ಇಟ್ಟಿದೆಯಾ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಇದು ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ, ಸಮಂಜಸ ಹೇಗೆ ಇದು ಅನ್ನೋದೇ ಮೊದಲ ಪ್ರಶ್ನೆಯಾಗಿ ಉಳಿತಾ ಇದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ. ಅದ್ರಲ್ಲಿ ಅವ್ರು ಹೇಳ್ತಾ ಇರೋದು ದೇವಸ್ಥಾನದ ಆದಾಯ ಕಡಿಮೆ ಇದೆ, ಸಂಬಳ ಜಾಸ್ತಿ ಹೋಗಿದೆ, ಹೀಗಾಗಿ ನಮಗೆ ಲಾಸ್ ಆಗಿದೆ, ಲಾಸ್ ಅನ್ನ ತುಂಬಿಸ್ಕೊಡೋ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಒಪ್ಕೊಳ್ಳೋದಕ್ಕಾಗತ್ತಾ, ಇದು ಸಮಂಜಸ ಅನ್ಸುತ್ತಾ ಅನ್ನೋದು ಮೊದಲ ಪ್ರಶ್ನೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈಗ ನೋಟಿಸ್ ಸರ್ವ್ ಆಗಿದೆಯಲ್ಲ, ಆ ನೋಟಿಸ್ ನಲ್ಲಿ ಏನೇನು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ, ಮೊದಲು ಅದರ ಬಗ್ಗೆ ಡೀಟೇಲ್ಸ್ ಕೊಡಿ. ಕಡಿಮೆ 2.5 ಕಿಲೋಮೀಟರ್ ಈಗಾಗಲೇ ಸರ್ಕಾರ ಜಿಲ್ಲಾಡಳಿತದ ಒಂದು ದೇವಸ್ಥಾನದ ಆದಾಯಕ್ಕಿಂತ ನಿಮಗೆ ನೀಡಿರುವಂತಹ ಸಂಬಳದ ಖರ್ಚಿನ ವಿವರ ಹೆಚ್ಚಾಗಿದೆ. ಹಾಗಾಗಿ ನೀವು ಕಳೆದ 10 ವರ್ಷದಲ್ಲಿ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರು ಕನ್ನಡದ ಪೂಜಾರಿ, ಕನ್ನಡದ ವಾಗ್ಮಿ ಅಂತಾನೆ ಖ್ಯಾತಿಯಾಗಿರುವಂತಹ ಹಿರೇಮಗಳೂರು ಕಣ್ಣನವರ ಖಾತೆಗೆ 7,500 ರೂಪಾಯಿ ಹಣ ಬರ್ತಿದ್ದಂಥದ್ದು. ಹಾಗಾಗಿ ಆ ಹಣದಲ್ಲಿ 4,500 ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ ಪ್ರತಿ ತಿಂಗಳು 4,500 ಒಟ್ಟು 4,74,000 ಹಣವನ್ನ ನೀವು ಸರ್ಕಾರಕ್ಕೆ ವಾಪಸ್ ನೀಡಬೇಕು ಅಂತ ಈಗಾಗಲೇ ನೋಟಿಸ್ ಕೂಡ ನೀಡಿರುವಂತದ್ದು. ಹಾಗಾಗಿ ಕಳೆದ 44 ವರ್ಷಗಳಿಂದ ಅರ್ಚಕ ವೃತ್ತಿ ಮಾಡ್ಕೊಂಡು ಬರ್ತಿರುವಂತಹ ಹಿರೇಮಗಳೂರು ಕಣ್ಣನವರಿಗೂ ಕೂಡ ಆ ನೋಟಿಸ್ ಅನ್ನು ನೋಡಿ ಈಗ ಅವರು ಒಂದು ರೀತಿ ದಿಗ್ಭ್ರಾಂತಕ್ಕೊಳಗಾಗಿರುತ್ತದೆ. ಯಾಕೆಂತಂದ್ರೆ 44 ವರ್ಷಗಳ ಹಿಂದೆ 35 ರೂಪಾಯಿನಿಂದ ಆರಂಭವಾದಂತಹ ಸಂಬಳ ಈಗ ಅವರಿಗೆ 3,500 ಸಂಬಳ, ಮತ್ತೆ 7,500 ಅಂದ್ರೆ 4,000 ತಸ್ತಿಕಣ ಅಂತಂದ್ರೆ ದೇವಾಲಯದ ಖರ್ಚಿಗೆ ಬರುವಂತ ಹಣ. ಆ ಒಂದು ಹಣದಲ್ಲಿ ದೇವಾಲಯಕ್ಕೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದೆ. ಹಾಗಾಗಿ ನೀವು ಕಳೆದ 10 ವರ್ಷದಲ್ಲಿ ಪ್ರತಿ ತಿಂಗಳು 4,500 ರೂಪಾಯಿ ಅಂತೆ 4,74,000 ಹಣವನ್ನ ಸರ್ಕಾರಕ್ಕೆ ವಾಪಸ್ ನೀಡಬೇಕು ಅಂತ ಈಗಾಗಲೇ ನೋಟಿಸ್ ನೀಡಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಹೆಂಗ್ ಒಪ್ಕೊಳ್ಳೋಕ್ಕಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಅಬಕಾರಿ ಇಲಾಖೆಯಲ್ಲಿ ಆದಾಯ ಕಡಿಮೆ ಆಯ್ತು ಅಂತ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಂದ ದುಡ್ಡಿಸ್ಕೊತಾರ ವಾಪಸ್ ಇವ್ರು? ಹಾಗಾದ್ರೆ